ಶ್ರೀ ನಾಗಚೌಡೇಶ್ವರಿ ಭಜನಾ ಮಂದಿರ ಸಮಿತಿ ಟ್ರಸ್ಟ್ ಶಿರಸಿ ವತಿಯಿಂದ ಶ್ರೀ ನಾಗದೇವರು ಹಾಗೂ ಶ್ರೀ ಚೌಡೇಶ್ವರಿ ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಏಪ್ರಿಲ್ 19 ಹಾಗೂ 20ರಂದು ನಡೆಯಲಿದೆ. ಏಪ್ರಿಲ್ 19 ರವಿವಾರ ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಪೂಜೆ, ಸ್ಥಳ ದೇವತಾ ಪ್ರಾರ್ಥನೆ, ಮಹಾಸಂಕಲ್ಪ, ಪುಣ್ಯಾಹ, ದೇವನಾಂದಿ, ಪಂಚಗವ್ಯ ಹವನ, ಋತ್ವಿಗ ವರಣೆ, ಸಾಯಂಕಾಲ 6 ಗಂಟೆಯಿಂದ ಮಂಡಲ ದರ್ಶನ, ಕಲಶ ಸ್ಥಾಪನೆ, ದೇವರ ಮೂರ್ತಿ ಮತ್ತು ಕಳಶ ಅಧಿವಾಸ, ವಾಸ್ತು ರಾಕ್ಷೋಗ್ನ ಹವನ, ದಿಕ್ಬಾಲಬಲಿ, ಮಂಗಳಾರತಿ ನಡೆಯಲಿದೆ. ಏಪ್ರಿಲ್ 20 ಸೋಮವಾರ ಬೆಳಿಗ್ಗೆ 8:30ಕ್ಕೆ ಗಣಪತಿ ಪೂಜೆ, ಸ್ಥಳ ದೇವತಾ ಪ್ರಾರ್ಥನೆ, ಮಹಾಸಂಕಲ್ಪ, ಪುಣ್ಯಾಹ, ಪ್ರತಿಷ್ಠಾಂಗ ಹವನ, ಬೆಳಿಗ್ಗೆ 11:30ಕ್ಕೆ ದೇವತಾ ಪ್ರತಿಷ್ಠೆ, ಕಲಾವೃದ್ಧಿ ಹವನ, ಪ್ರಾಣ ಪ್ರತಿಷ್ಠೆ, ಕಲಶಾಭಿಷೇಕ, ಮಹಾಮಂಗಳಾರತಿ, ದೇವತಾ ಪ್ರಾರ್ಥನೆ, ತೀರ್ಥ ಪ್ರಸಾದ ವಿತರಣೆ ಹಾಗೂ ವೈದಿಕ ಆಶೀರ್ವಾದದೊಂದಿಗೆ ಸಂಪನ್ನಗೊಳ್ಳಲಿದೆ. ಮಧ್ಯಾಹ್ನ 12:30ರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ನೆರವೇರಲಿದ್ದು, ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಅಧ್ಯಕ್ಷ ಮೋಹನ್ ದಾಸ್ ನಾಯಕ್ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಾಗಚೌಡೇಶ್ವರಿ ದೇವರು ಈ ಭಾಗದ ಶಕ್ತಿ ದೇವತೆಯಾಗಿದ್ದು ಸುಮಾರು 100 ವರ್ಷಗಳ ಇತಿಹಾಸನ ಹೊಂದಿದೆ. ಈ ದೇವಸ್ಥಾನ ಶೀತಲಾವಸ್ಥೆಯಲ್ಲಿ ಇರುವುದರಿಂದ ಇಲ್ಲಿಯ ಸ್ಥಳೀಕರು, TSS ರಸ್ತೆಯ ಭಕ್ತಾದಿಗಳು ಎಲ್ಲ ಸೇರಿ ಈ ದೇವಸ್ಥಾನವನ್ನು ಪುನರುಜ್ಜೀವನ ಮಾಡುವ ಒಂದು ಉದ್ದೇಶದಿಂದ ಕಳೆದ 4 ವರ್ಷಗಳ ಹಿಂದೆ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಈ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವ ಒಂದು ನಿರ್ಣಯವನ್ನು ತೆಗೆದುಕೊಂಡು ಆ ನಿರ್ಣಯದಂತೆ ಇವತ್ತು ನಾವು ಈ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವನ್ನು ದಿನಾಂಕ 19/4/26 ಮತ್ತು ಸೋಮವಾರ 20/4/26ರಂದು ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದೇವೆ. 19ನೇ ತಾರೀಕಿಗೆ ಗಣೇಶ ಪೂಜೆ ಹಾಗೂ ವಿವಿಧ ಹೋಮ ಹವನಗಳು ನಡೀತವೆ. 20ನೇ ತಾರೀಕಿಗೆ 11 ಗಂಟೆಗೆ ದೇವಿಯ ಪ್ರತಿಷ್ಠಾಪನೆ ನೆರವೇರಲಿದ್ದು, ಶಿರಸಿ ನಗರದ ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ನಾವು ಆಡಳಿತ ಮಂಡಳಿಯ ಪರವಾಗಿ, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮಸ್ಕಾರ. ದಿನಾಂಕ 19/4/26ರಂದು ರವಿವಾರ ಸಂಜೆ 4 ಗಂಟೆಗೆ ದೇವರ ಮೂರ್ತಿಯನ್ನು ಮೆರವಣಿಗೆ ಮೂಲಕ ತರುವವರಿದ್ದು, ಉಮಾಮಹೇಶ್ವರಿ ದೇವಸ್ಥಾನದಿಂದ ಸರಿಯಾಗಿ ಪೂರ್ಣಕೊಂಬದೊಂದಿಗೆ ಅದನ್ನು ತರಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ 4 ಗಂಟೆಗೆ ಎಲ್ಲ ಭಕ್ತಾದಿಗಳು ಭಾಗವಹಿಸಬೇಕಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.